ಲೋಕೇಶ್ ಅವರ ಪತ್ನಿ. ಬಹಳ ವರ್ಷಗಳಿಂದ ಇಂಡಸ್ಟ್ರಿಯಲ್ಲಿ ಇರುವುದರಿಂದ ಹಿರಿಯರು ಅನ್ನೋ ಗೌರವ ಇದೆ. ಹಿರಿಯರಾಗಿ ಎಲ್ಲರಿಗೂ ಮಾರ್ಗದರ್ಶನ ನೀಡಿ ಎಲ್ಲರ ಜೊತೆಗೆ ಲವಲವಿಕೆಯಿಂದ ಇರುವಂಥದ್ದು ಗಿರಿಜಾ ಲೋಕೇಶ್ ಅವರೇ ಹೇಳಿದ ಹಾಗೇನೆ ಸ್ಯಾಂಡಲ್ವುಡ್ನ ಅನೇಕ ಮಂದಿ ಗಿರಿಜಾ ಲೋಕೇಶ್ ಮನೆಗೆ ಇವತ್ತು ಶನಿವಾರ ಭಾನುವಾರ ಬಂತು ಅಂದ್ರೆ ಹೋಗ್ತಾರೆ. ಕಾರಣ ಅವರೊಂಥರ ಎಲ್ಲರ ಜೊತೆಗೆ ಜಾಲಿಯಾಗಿ ಬೆರೀತಾರೆ, ಎಲ್ಲರನ್ನು ಕುಟುಂಬದವರೇ ಅಂತ ಅನ್ಕೊಳ್ತಾರೆ. ಆ ಕಾರಣಕ್ಕಾಗಿ ಅದರಲ್ಲೂ ಅವರ ಮಗ ಸೃಜನ್ ಕೂಡ ಎಲ್ಲರ ಜೊತೆಗೆ ಜಾಲಿಯಾಗಿ ಬೆರೆಯೋದ್ರಿಂದ ಅವ್ರ ಮನೆಗೆ ಸ್ನೇಹಿತರು ಯಾವಾಗಲೂ ಹೋಗ್ತಾ ಇರ್ತಾರೆ. ಒಂದು ರೀತಿಯಾಗಿ ಸ್ನೇಹ ಕುಟುಂಬ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇಂಥ ಹಿರಿಯರಾದಂಥ ಗಿರಿಜಮ್ಮ ಇಲ್ಲಿವರೆಗೂ ಯಾವುದೇ ಒಂದು ಕಪ್ಪು ಚುಕ್ಕಿಯನ್ನ ಪಡ್ಕೊಂಡಿಲ್ಲ, ಯಾವುದೇ ವಿವಾದಗಳಲ್ಲೂ ಕೂಡ ಸಿಲುಕಿಕೊಂಡಿಲ್ಲ. ಅವರು ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟ ದಿನದಿಂದ ಇಲ್ಲಿಯವರೆಗೂ ಲೋಕೇಶ್ ಅವರ ಬಗ್ಗೆ ಆಗಲಿ ಅಥವಾ ಗಿರಿಜಮ್ಮನ ಬಗ್ಗೆ ಆಗಲಿ ಎಲ್ಲೂ ಯಾವತ್ತೂ ಯಾವುದೇ ಒಂದು ಗಾಸಿಪ್ಪು ಓಡಾಡಿಲ್ಲ. ಯಾವುದೇ ವಿವಾದಗಳಲ್ಲಿ ಅವರ ಹೆಸರು ಮುನ್ನೆಲೆಗೂ ಬಂದಿಲ್ಲ. ಯಾವುದೇ ಕಾಂಟ್ರವರ್ಸಿ, ಯಾವುದೇ ಜಗಳ ಅಂತ ಬಂದಾಗೂ ಅವರಿಬ್ಬರ ಹೆಸರು ಬಂದಿಲ್ಲ. ಆದರೆ ಹಿರಿಯರಾದಂಥ ಗಿರಿಜಮ್ಮ ಮೇಲೆ ಇದೀಗ ತುಂಬ ಜನ ತಿರುಗಿ ಬಿದ್ದುಬಿಟ್ಟಿದ್ದಾರೆ. ಕೇವಲ ನೆಟ್ಟಿಗರು ಮಾತ್ರ ಅಲ್ಲ ಅಥವಾ ಜನರು ಮಾತ್ರ ಅಲ್ಲ, ಸ್ವತಃ ಸ್ಯಾಂಡಲ್ವುಡ್ನಲ್ಲಿರುವಂಥ ಅನೇಕ ನಿರ್ಮಾಪಕರು, ನಿರ್ದೇಶಕರು ಇದೀಗ ಗಿರಿಜಮ್ಮನ ಒಂದು ಮಾತಿಗೆ ಕೆಂಡ ಕಾರ್ತಿದ್ದಾರೆ. ಎಲ್ಲರೂ ಗಿರಿಜಮ್ಮಗೆ ವಯಸ್ಸಾಯಿತು, ಇನ್ನು ಬುದ್ಧಿ ಬಂದಿಲ್ವಾ ಅಂತ ಕೆಲವರು ಕೇಳ್ತಾ ಇದ್ದಾರೆ. ಯಾವತ್ತು ಏನೂ ಮಾತಾಡದಂಥ ಗಿರಿಜಮ್ಮ ಇವತ್ತು ಯಾಕೆ ಹಿಂಗೆ ಮಾತಾಡ್ಬಿಟ್ರು, ವಯಸ್ಸಾಗ್ತಾ ಅರಳು ಮರಳು ಆಗ್ತಿದೆಯೇನೋ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಗಿರಿಜಮ್ಮನ ಮೇಲೆ ಎಲ್ಲರೂ ಈ ರೀತಿಯಾಗಿ ತಿರುಗಿ ಬೀಳೋದಕ್ಕೆ ಕಾರಣ ಏನು? ಅದರಲ್ಲೂ ಸ್ವತಃ ಅವರ ಮಗನ ಬಗ್ಗೆ ಮಾತನಾಡ್ತಾ ಇದ್ದಾರೆ. ನಿಮ್ಮ ಮಗಂಗೆ ಹೀಗಾಗಿದ್ರೆ ಬಿಟ್ಬಿಡ್ತಿದ್ರಾ ಅಂತ ಕೇಳ್ತಾ ಇದ್ದಾರೆ. ಸೃಜನ್ ಲೋಕೇಶ್ ಅವರನ್ನ ಕೂಡ ಎಳೆದು ತರ್ತಾ ಇದ್ದಾರೆ. ಅಯ್ಯೋ ಅಂಥದ್ದು ಏನಾಗ್ಬಿಡ್ತು ಅಂತ ನೋಡೋದಾದ್ರೆ, ದರ್ಶನ್ ಮತ್ತು ಸೃಜನ್ ಲೋಕೇಶ್ ಮೊದಲಿನಿಂದಲೂ ಕೂಡ ಸ್ನೇಹಿತರು, ಅದೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ನವಗ್ರಹ ಸಿನಿಮಾ ಆದ್ಮೇಲಂತೂ ಅವರಿಬ್ರು ತುಂಬಾನೇ ಆಪ್ತರಾಗಿದ್ರು. ಹೋದಲ್ಲಿ ಬಂದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಒಟ್ಟಿಗೆ ಕಾಣಿಸ್ಕೊಳ್ತಾ ಇದ್ರು. ಸ್ವಂತ ಒಡ ಹುಟ್ಟಿದವರ ರೀತಿಯಲ್ಲಿ ಬೆರಿತಾ ಇದ್ರು. ಯಾವುದೇ ಕಾರ್ಯಕ್ರಮ ಆಗಲಿ, ಯಾವುದೇ ಪ್ರೆಸ್ ಮೀಟ್ ಆಗಲಿ, ಯಾವುದೇ ಪಾರ್ಟಿ ಆಗಲಿ, ಎಲ್ಲ ಕಡೆ ಸೃಜನ್ ಮತ್ತು ದರ್ಶನ್ ಒಟ್ಟೊಟ್ಟಿಗೆ ಹೋಗ್ತಿದ್ರು, ಒಟ್ಟೊಟ್ಟಿಗೆ ಬರ್ತಾ ಇದ್ರು. ಹೀಗಿರಬೇಕಾದ್ರೆ ಸೃಜನ್ ಮತ್ತು ದರ್ಶನ್ ಬಹಳ ಆಪ್ತರಾಗಿ ಇದ್ದಿದ್ದು ಎಲ್ರಿಗೂ ಗೊತ್ತಿತ್ತು. ಆದರೆ ಇತ್ತೀಚೆಗೆ ಸೃಜನ್ ಮತ್ತು ದರ್ಶನ್ ನಡುವೆ ಅದೇನಾಗಿತ್ತೋ ಏನೋ ಗೊತ್ತಿಲ್ಲ, ಅಂತರ ಕಾಯ್ದುಕೊಂಡಿದ್ರು. ಸೃಜನ್ ಅಂತೂ ದರ್ಶನ್ ಅನ್ನುವಂಥ ಹೆಸರನ್ನೇ ಬಳಕೆ ಮಾಡ್ತಿರ್ಲಿಲ್ಲ. ದರ್ಶನ್ ಅವರ ಬರ್ತ್ಡೇಗೂ ಕೂಡ ವಿಶ್ ಮಾಡಿರಲಿಲ್ಲ. ತುಂಬ ಜನ ದರ್ಶನ್ ಅಭಿಮಾನಿಗಳು ನೀವು ಯಾಕೆ ದರ್ಶನ್ಗೆ ವಿಶ್ ಮಾಡಿಲ್ಲ, ಜೊತೆಗಿದ್ದಾಗ ಅಣ್ಣ ಅಂತ ಓಡಾಡ್ತಾ ಇದ್ರಿ, ಈಗ ಯಾಕೆ ವಿಶ್ ಮಾಡಿಲ್ಲ ಅಂತ ಕೇಳಿದ್ರು. ಆದ್ರೆ ಇದೀಗ ರೇಣುಕಾಸ್ವಾಮಿ ಪ್ರಕರಣ ಆದ್ಮೇಲಂತೂ ಸೃಜನ್ ದರ್ಶನ್ ಅಂದ್ರೆ ಯಾರು ಅಂತ ಗೊತ್ತೇ ಇಲ್ದಿದ್ದೋರ್ ತರ ಇದ್ದಾರೆ. ಇದು ಸೃಜನ್ ಅವರು ತೆಗೆದುಕೊಂಡಿರುವಂತ ನಿರ್ಧಾರ. ಸೃಜನ್ ಅವರು ಎಲ್ಲೂ ಕೂಡ ಯಾವ್ದ್ರ ಬಗ್ಗೆನೂ ಮಾತಾಡ್ದೇನೆ ಇದಕ್ಕೂ ನನಗೂ ಸಂಬಂಧವೇ ಇಲ್ಲ ಅಂತ ಅಂತರವನ್ನ ಕಾಯ್ದುಕೊಂಡಿದ್ದಾರೆ, ದೂರ ಉಳಿದು ಬಿಟ್ಟಿದ್ದಾರೆ. ಆದ್ರೆ ಗಿರಿಜಮ್ಮ ಎಡವಟ್ಟು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮಗನಿಗಿರುವ ಬುದ್ಧಿ ತಾಯಿಗಿಲ್ವಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ನೆಟ್ಟಿಗರು. ಹೌದು, ಇತ್ತೀಚೆಗೆ ನಿಮ್ಗೆಲ್ಲ ಗೊತ್ತಿರೋ ಹಾಗೇನೆ ಸ್ಯಾಂಡಲ್ವುಡ್ನಲ್ಲಿ ಒಂದು ಹೋಮವನ್ನ, ಒಂದು ಪೂಜೆಯನ್ನ ಮಾಡಿಸಲಾಯಿತು, ನಾಗಾರಾಧನೆಯನ್ನ ಮಾಡಿಸಲಾಯಿತು. ಅದು ಸ್ಯಾಂಡಲ್ವುಡ್ನ ಅನೇಕ ಗಣ್ಯರು, ಹಿರಿಯರು, ನಾಯಕರು, ನಾಯಕಿಯರು ಪ್ರತಿಯೊಬ್ರು ಸೇರಿ ಬಂದು ಮಾಡಿದಂತ ಪೂಜೆ, ಸ್ಯಾಂಡಲ್ವುಡ್ನ ಒಳಿತಿಗಾಗಿ ಮಾಡಿದಂತ ಪೂಜೆ ಅಂತ ಅನೇಕರು ಹೇಳಿದ್ರು. ಸ್ಯಾಂಡಲ್ವುಡ್ನಲ್ಲಿ ಅದೆಷ್ಟು ಸಿನಿಮಾಗಳು ಯಾವುದೇ ರೀತಿಯಾಗಿ ಹಿಟ್ ಆಗ್ತಾ ಇಲ್ಲ. OTT ಬಂದ್ಮೇಲೆ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಬಂದ್ಮೇಲೆ ಕಲೆಕ್ಷನ್ನೇ ಆಗ್ತಿಲ್ಲ. ಇದರಿಂದ ಕಲಾವಿದರ ಬದುಕು ಬೀದಿಗೆ ಬಂದುಬಿಟ್ಟಿದೆ. ಹಾಗಾಗಿ ಒಂದೊಳ್ಳೆ ಸಕ್ಸಸ್ ಬೇಕು, ಒಂದೊಳ್ಳೆ ಹಿಟ್ ಬೇಕು, ಎಲ್ಲವೂ ಒಳ್ಳೇದಾಗಬೇಕು. ಅಪ್ಪು ಸೇರಿದಂತೆ ಅನೇಕರು ಅಗಲಿದ್ದಾರೆ. ಯಾಕೆ ಸ್ಯಾಂಡಲ್ವುಡ್ಗೆ ಈ ತರ ಆಗ್ತಾ ಇದೆ, ಇದೆಲ್ಲವೂ ಸರಿ ಹೋಗಬೇಕು ಅಂತ ಅಂದ್ರೆ ಒಂದು ಹೋಮ ಮಾಡಿಸ್ಬೇಕು ಅಂತ ಎಲ್ಲರ ಒಪ್ಪಿಗೆ ಮೇರೆಗೆ ನಾಗಾರಾಧನೆಯನ್ನ ಮಾಡಿಸ್ತಾರೆ. ಈ ನಾಗಾರಾಧನೆ ಅಂತ ಹೇಳ್ತಾ ಇದ್ದ ಹಾಗೇನೆ ಇದು ದರ್ಶನ್ಗಾಗೆ ಮಾಡಿಸ್ತಾ ಇರೋದು ಅಂತ ಕೆಲವರು ವಾದ ಮಾಡೋದಕ್ಕೆ ಶುರು ಮಾಡ್ತಾರೆ. ಇಷ್ಟು ದಿನ ಇಲ್ಲದೆ ಇದ್ದಿದ್ದು ಇದಕ್ಕಿದ್ದ ಹಾಗೇನೆ ಈ ರೀತಿ ಹೋಮ ಹವನ ಅಂತ ಮಾಡಿಸ್ತಾ ಇರೋದು ಜೈಲಲ್ಲಿರುವ ದರ್ಶನ್ಗೋಸ್ಕರ, ದರ್ಶನ್ ಹೊರಗೆ ಬರಲಿ ಅಂತಾನೆ ಮಾಡ್ತಾ ಇರೋದು ಅಂತ ತುಂಬಾ ಜನ ಹೇಳ್ತಾರೆ. ಅದರಲ್ಲೂ ಇದರ ನೇತೃತ್ವ ವಹಿಸಿದ್ದು ದೊಡ್ಡಣ್ಣ ಮತ್ತು ರಾಕ್ಲೈನ್ ವೆಂಕಟೇಶ್. ರಾಕ್ಲೈನ್ ಮತ್ತು ದೊಡ್ಡಣ್ಣ ಇಬ್ರು ದರ್ಶನ್ ಅವರ ಆಪ್ತರು. ಹಾಗಾಗಿ ದರ್ಶನ್ಗೋಸ್ಕರನೇ ಈ ಒಂದು ಕಾರ್ಯವನ್ನ ಮಾಡ್ಲಾಗ್ತಾ ಇದೆ ಅಂತ ಹೇಳಲಾಗತ್ತೆ. ಆದ್ರೆ ದರ್ಶನ್ ಬಗ್ಗೆ ನಾವು ಯಾವುದೇ ರೀತಿಯಾದಂತ ಕಾಳಜಿಯನ್ನ ಇಟ್ಕೊಂಡಿಲ್ಲ. ಇದು ದರ್ಶನ್ಗೋಸ್ಕರ ಮಾಡ್ತಾ ಇರೋದಲ್ಲ, ಸಿನಿಮಾ ಇಂಡಸ್ಟ್ರಿಯ ಒಳ್ಳೇದಕ್ಕಾಗಿ, ಸಿನಿಮಾ ಇಂಡಸ್ಟ್ರಿಯ ಯಶಸ್ಸಿಗಾಗಿ ಅಂತ ತುಂಬಾ ಜನ ರಿಯಾಕ್ಟ್ ಆಗ್ತಾರೆ. ರಾಕ್ಲೈನ್ ವೆಂಕಟೇಶ್ ಕೂಡ ಅದನ್ನೇ
ಹೇಳ್ತಾರೆ. ದರ್ಶನ್ಗಾಗಿ ಪೂಜೆ ಮಾಡಿಸೋದಾಗಿದ್ರೆ ನಾನು ಹೊರಗಡೆ ಯಾವುದೋ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತಾ ಇದ್ದೆ, ಇಲ್ಯಾಕೆ ಬಂದು ಹೋಮ ಮಾಡಿಸ್ತಾ ಇದ್ದೆ ಅಂತ. ಇನ್ನು ಹಿರಿಯ ನಟ ಜಗ್ಗೇಶ್ ಕೂಡ ನಾನೇನಾದ್ರೂ ದರ್ಶನ್ಗೋಸ್ಕರ ಪೂಜೆ ಮಾಡಿಸ್ತಾ ಇರೋದು ಅಂತ ಹೇಳಿದ್ರೆ ಬರ್ತಾನೆ ಇರಲಿಲ್ಲ. ಇದು ದರ್ಶನ್ಗೋಸ್ಕರ ಅಲ್ಲ, ಸಿನಿಮಾ ಇಂಡಸ್ಟ್ರಿಗೋಸ್ಕರ, ಸಿನಿಮಾ ಇಂಡಸ್ಟ್ರಿಯ ಒಳಿತಿಗೋಸ್ಕರ ಅಂತ ಜಗ್ಗೇಶ್ ಹೇಳ್ತಾರೆ. ಇದೇ ರೀತಿಯಾಗಿ ಗಿರಿಜಮ್ಮನನ್ನ ಕೇಳಿದಾಗ ದರ್ಶನ್ಗೋಸ್ಕರ ಮಾಡಿದ್ರೆ ತಪ್ಪೇನು, ದರ್ಶನ್ ನಮ್ಮ ಹುಡುಗ, ನನ್ನ ಮಗ ಇದ್ದಂಗೆನೆ, ದರ್ಶನ್ಗೋಸ್ಕರ ಪೂಜೆ ಮಾಡಿದ್ರೆ ಅದ್ರಲ್ಲಿ ತಪ್ಪೇನಿದೆ ಅಂತ ಪ್ರಶ್ನೆ ಮಾಡ್ತಾರೆ. ಇದು ಸಹಜವಾಗಿ ಆಕ್ರೋಶಕ್ಕೆ ಕಾರಣವಾಗುತ್ತೆ. ಒಂದು ವೇಳೆ ರೇಣುಕಾಸ್ವಾಮಿ ಬದಲು ದರ್ಶನ್ ನಿಮ್ಮ ಮಗ ಸೃಜನನ್ನೇ ಏನಾದರೂ ಮಾಡಿಬಿಟ್ಟಿದ್ರೆ ನೀವು ಬಿಟ್ಬಿಡ್ತಿದ್ರಾ? ನೀವು ಹಿಂಗೆ ಹೇಳ್ತಾ ಇದ್ರಾ? ದರ್ಶನ್ ನಮ್ಮವನೇ, ಅವನಿಗೆ ಪೂಜೆ ಮಾಡಿದ್ರೆ ಏನು ಸಮಸ್ಯೆ ಅಂತ ಹೇಳ್ತಾ ಇದ್ರಾ? ಯಾರೋ ಹೆತ್ತ ಮಗ ರೇಣುಕಾಸ್ವಾಮಿ ತಪ್ಪು ಮಾಡಿದ್ದಾನೆ ಆಗಿರಬಹುದು, ಹಾಗಂತ ಒಂದು ಜೀವ ತೆಗೆಯೋ ಅಧಿಕಾರ ಯಾರಿಗೂ ಇಲ್ಲ. ಈ ರೀತಿಯಾಗಿ ಜೀವ ತೆಗಿತಾ ಇದ್ದವ್ರ ಜೊತೆಗೆ ನೀವು ಮಾತನಾಡ್ತಾ ಇದ್ದೀರಾ. ನಿಮ್ಮ ಮಗಂಗೂ ಹಿಂಗೆ ಆಗಿದ್ರೆ ನಿಮ್ಮ ಪರಿಸ್ಥಿತಿ ರೇಣುಕಾಸ್ವಾಮಿ ತಾಯಿ ಪರಿಸ್ಥಿತಿ ಆದಂಗೆ ಆಗಿದ್ರೆ, ನಿಮ್ಮ ಸೊಸೆ ಪರಿಸ್ಥಿತಿ ರೇಣುಕಾಸ್ವಾಮಿಯ ಹೆಂಡತಿ ಪರಿಸ್ಥಿತಿಯೇ ಆಗಿದ್ರೆ ನೀವು ಆಗ್ಲೂ ಇದೇ ಮಾತು ಹೇಳ್ತಿದ್ರಾ? ಹಿರಿಯರಾಗಿ ಎಲ್ಲಿ ಏನ್ ಮಾತಾಡಬೇಕು ಅನ್ನೋದ್ರ ಬಗ್ಗೆ ಗಮನ ಹರಿಸಿ ಅಂತ ಹೇಳಿದ್ದಾರೆ. ಸ್ಯಾಂಡಲ್ವುಡ್ನ ಅನೇಕ ನಿರ್ಮಾಪಕರು, ನಿರ್ದೇಶಕರು ಕೂಡ ಗಿರಿಜಮ್ಮಂಗೆ ಈ ತರ ಎಲ್ಲ ಮಾತಾಡೋದು ತಪ್ಪು, ನಿಮ್ಮ ಮಗ ದರ್ಶನ್ ಏನ್ ಮಾಡಿದ್ದಾನೆ ಅನ್ನೋದನ್ನ ಮರ್ತು ಬಿಟ್ರಾ ಅಂತ ಕೇಳಿದ್ದಾರೆ. ದರ್ಶನ್ ಮತ್ತು ಸೃಜನ್ ನಡುವೆ ಅದೇನಾಗಿದೆಯೋ ಏನೋ ಗೊತ್ತಿಲ್ಲ, ಆದ್ರೆ ಯಾವಾಗ ಗಿರಿಜಮ್ಮ ಮಾತಾಡಿದ್ರು ಆಗ ಎಲ್ಲರೂ ರೊಚ್ಚಿಗೆದ್ಬಿಟ್ಟಿದ್ದಾರೆ. ಪಾಪ ಇದರಿಂದ ಗಿರಿಜಮ್ಮ ಯಾಕಾದ್ರೂ ಮಾತಾಡುದ್ನೋ ಅಂತ ಇದೀಗ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಈ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಅನ್ನೋದನ್ನ ನೀವು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನ ತಿಳಿಸಬಹುದು.